ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿರುವಂತಹ ಮಧ್ಯೆ ಪ್ರತಿಪಕ್ಷ ಬಿಜೆಪಿಯಲ್ಲೂ ಬಣ ರಾಜಕಾರಣ ಮತ್ತಷ್ಟು ಕಾವೇರಿದೆ. ತಮ್ಮ ಪುತ್ರನ ಕುರ್ಚಿಗೆ ಕಂಟಕ ತರಲು ಯತ್ನಿಸಿದಂತಹ ಬಿಜೆಪಿ ರೆಬಲ್ಸ್ ಟೀಮಿಗೆ ರಾಜಾ ಹುಲಿ ಅಳೆದು ತೂಗಿ ಒಂದೇ ಹೊಡೆತವನ್ನ ನೀಡಿದ್ದಾರೆ. ಅದು ಹಿಂದೂ ಹುಲಿ ಅಂಡ್ ಟೀಮ್ನಲ್ಲಿ ಕಂಪನವನ್ನ ಸೃಷ್ಟಿಸಿದೆ. ಅಷ್ಟೇ ಯಾಕೆ, ರಾಜಾ ಹುಲಿಯ ರಾಜತಂತ್ರಕ್ಕೆ ಬಿಜೆಪಿ ಹೈಕಮಾಂಡ್ ನಾಯಕರೇ ತತ್ತರಿಸಿ ಹೋಗಿದ್ದಾರೆ. ಅದು ಯಾಕೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಹೌದು, ಬಿಜೆಪಿಯಲ್ಲೂ ಕೂಡ ಬಣ ಬಡಿದಾಟ ಕಾವೇರಿದೆ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ ಯಡಿಯೂರಪ್ಪ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಹೇಗಾದ್ರೂ ಕೆಳಗಿಳಿಸಲೇಬೇಕು ಅಂತ ಹೇಳಿ ರೆಬಲ್ಸ್ ಟೀಮ್ ಪ್ರತಿಷ್ಠೆಗೆ ಬಿದ್ದಿತ್ತು. ಇದು ಹಿಂದೂ ನಿನ್ನೆ ಮೊನ್ನೆಯಿಂದಲ್ಲ, ವಿಜಯೇಂದ್ರ ಅಧಿಕಾರ ವಹಿಸಿಕೊಂಡ ದಿನದಿಂದಲೂ ಆಗ್ತಾ ಇತ್ತು. ಈ ಬಣ ಬಡಿದಾಟದಿಂದಲೇ ಬಿಜೆಪಿ ಭಾರಿ ಹಿನ್ನಡೆಯನ್ನ ಅನುಭವಿಸಿದೆ. ಆದರೂ ಬಣ ಬಡಿದಾಟಕ್ಕೆ ಮಾತ್ರ ಯಾವುದೇ ಕೊನೆ ಇಲ್ಲದಾಗಿತ್ತು. ಈ ಮಧ್ಯೆ ಸ್ವಲ್ಪ ಆಕ್ಟಿವ್ ಆಗಿದ್ದಂತಹ ರೆಬಲ್ಸ್ ರಾಜಾ ಹುಲಿಗೆ ಶಾಕ್ ಅನ್ನ ನೀಡಿದ್ರು. ವಿಜಯೇಂದ್ರ ಅವರು ಕೂಡ ಸ್ವಲ್ಪ ಮಂಕಾದಂತೆ ಕಂಡು ಬಂದಿದ್ರು. ಯತ್ನಾಳ್ ಅವರದೇ ಅಧ್ಯಕ್ಷಗಿರಿ ಸಿಗಲಿದೆ ಅಂತ ಹೇಳಲಾಗ್ತಾ ಇತ್ತು. ಮತ್ತೊಂದು ಮೂಲದ ಪ್ರಕಾರ ಕೇಂದ್ರ ಮಂತ್ರಿ ಸೋಮಣ್ಣ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೆಲ್ಲವನ್ನ ಸೂಕ್ಷ್ಮವಾಗಿ ನೋಡಿದಂತಹ ಅನುಭವಿ ಮಾಸ್ ಲೀಡರ್ ಬಿಎಸ್ ಯಡಿಯೂರಪ್ಪ ಒಂದೇ ಒಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಆ ಒಂದೇ ಒಂದು ಅಸ್ತ್ರಕ್ಕೆ ರೆಬಲ್ಸ್ ಟೀಮ್ ಹಾಗೂ ಹೈಕಮಾಂಡ್ ನಾಯಕರು ತತ್ತರಿಸಿ ಹೋಗಿದ್ದಾರೆ. ಇಷ್ಟಕ್ಕೂ ಯಡಿಯೂರಪ್ಪ ಅವರು ಪ್ರಯೋಗಿಸಿದ ಆ ಪ್ರಬಲ ಅಸ್ತ್ರವಾದ್ರೂ ಏನು? ಅದು ಹೈಕಮಾಂಡ್ ನಾಯಕರನ್ನ ಕಂಗೆಡಿಸಿರೋದಾದ್ರೂ ಯಾಕೆ? ಅದರಲ್ಲಿ ಅಂತಹ ಸ್ಫೋಟಕ ಅಂಶವಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ ಸಿಂಪಲ್. ಅದೇನಂದ್ರೆ ಹಳೆಯ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಾಗ ಬಿಜೆಪಿ ಅನುಭವಿಸಿದ ಸರಣಿ ಸೋಲುಗಳನ್ನ ಹೈಕಮಾಂಡ್ ಮುಂದೆ ಯಡಿಯೂರಪ್ಪ ನೆನಪಿಸಿದ್ದಾರೆ. ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮನ ಆ ಒಂದೇ ಒಂದು ಮಾತಿನೇಟಿಗೆ ಹೈಕಮಾಂಡ್ ನಾಯಕರು ತತ್ತರಿಸಿ ಹೋಗಿದ್ದಾರೆ. ಯಾವುದೂ ಬೇಡ, ನಿಮ್ಮ ಪುತ್ರ ವಿಜಯೇಂದ್ರ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ನಾಯಕರು ಯಡಿಯೂರಪ್ಪ ಅವರಿಗೆ ಅಭಯವನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಪಕ್ಷಕ್ಕೆ ಮೆಜಾರಿಟಿ ಬಂದಲ್ಲಿ ನಿಮ್ಮ ಪುತ್ರನೇ ಸಿಎಂ ಆಗ್ಲಿ ಅಂತ ಕೂಡ ಹೈಕಮಾಂಡ್ ನಾಯಕರು ಯಡಿಯೂರಪ್ಪ ಅವರನ್ನೇ ಕೇಳಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇಷ್ಟಕ್ಕೂ ಯಡಿಯೂರಪ್ಪ ಅವರ ಒಂದೇ ಒಂದು ಏಟಿಗೆ ಬಿಜೆಪಿಯ ದೆಹಲಿ ದೊರೆಗಳು ಮಂಡಿ ಊರಲು ಕಾರಣ ಕೂಡ ಇದೆ. ಈ ಹಿಂದೆ ಯಡಿಯೂರಪ್ಪ ಅವರನ್ನ ಸಿಎಂ ಸೀಟ್ನಿಂದ ಕೆಳಗಿಳಿಸಿದಾಗ ಯಡಿಯೂರಪ್ಪ ಬಿಜೆಪಿಯನ್ನ ತೊರೆದು ಕೆಜೆಪಿಯನ್ನ ಸ್ಥಾಪಿಸಿದಾಗ ಬಿಜೆಪಿ ಅಧೋಗತಿಯಾಗಿತ್ತು. ಇದೇ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಕಂಗೆಡಿಸಿದೆ. ಯಡಿಯೂರಪ್ಪ ಅವರನ್ನ ಎದುರು ಹಾಕಿಕೊಂಡು ಕರ್ನಾಟಕದಲ್ಲಿ ಪಕ್ಷ ಭದ್ರವಾಗಿಸಲು ಆಗಲ್ಲ ಅನ್ನೋದಾಗಿ ಅರಿತಿದ್ದಾರೆ. ನಮಗೆ ಪಕ್ಷ ಮುಖ್ಯವಾ, ರೆಬಲ್ಸ್ ಮುಖ್ಯವಾ ಅಂತ ಯೋಚಿಸಿದಾಗ ಪಕ್ಷವೇ ಮುಖ್ಯ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಅರಿವಾಗಿದೆ. ಹಾಗಾಗಿಯೇ ವಿಜಯೇಂದ್ರ ಅವರನ್ನೇ ಮುಂದುವರೆಸಲು ನಿರ್ಧಾರವನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬರ್ತಾ ಇದ್ದು ಘೋಷಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಅನುಭವಿ ಯಡಿಯೂರಪ್ಪ ರೆಬಲ್ಸ್ ಹಾಗೂ ಬಿಜೆಪಿ ಹೈಕಮಾಂಡ್ ಅನ್ನ ತಮ್ಮ ದಾರಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ರೆಬಲ್ಸ್ ಮಾತ್ರ ಸೈಲೆಂಟ್ ಆಗಿರ್ತಾರಾ? ಮತ್ತೇನು ತಂತ್ರವನ್ನ ಮಾಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.